ನಮಸ್ಕಾರ. ಈ ದಿನ ನಾನು ದಶಹರಾ ದಿನದ ಗಂಗಾ ಪೂಜೆ ಮಾಡುವುದನ್ನು ಹೇಳಿಕೊಡುತ್ತಾ ಇದ್ದೇನೆ. ಈ ಪೂಜೆಯನ್ನು ನಮ್ಮ ಮನೆಯಲ್ಲಿ ಮಾಡುವಂತೆ ಹೇಳುತ್ತೇನೆ. ಈ ಪೂಜೆಯು ಜ್ಯೇಷ್ಠ ಶುಕ್ಲ ಪ್ರತಿಪದೆಯಿಂದ 10 ದಿನ ಇರುತ್ತದೆ. ಪ್ರತಿದಿನ ಗಂಗಾ ಸ್ನಾನ ಪೂಜಾ ದಾನಗಳನ್ನು ಹೇಳಿದ್ದಾರೆ. ಆಗದಿದ್ದರೆ ಕೊನೆಯ ದಿನ ದಶಹರಾ ದಿನ ಗಂಗಾವತರಣವಾದ ದಿನವಾಗಿದ್ದು ಆ ದಿವಸ ಮಾಡಿದರೆ ವಿಶೇಷ ಫಲವಿದೆ. ದಸರಾ ದಿನ ನದಿ ಸರೋವರ ಇಲ್ಲವೇ ಮನೆಯಲ್ಲಿ ಅಭ್ಯಂಗ ಸ್ನಾನ ಮಾಡಿ ಗಂಗಾದೇವಿಯನ್ನು ಪೂಜಿಸಬೇಕು. ಮುತ್ತೈದೆಯರು ಗಂಗಾ ಪೂಜೆ ಮಾಡಿ ಉಡಿ ತುಂಬಿ 10 ತರಹದ ಹೂಗಳನ್ನು ಅರ್ಪಿಸಿ 10 ದೀಪಗಳಿಂದ ಆರತಿ ಮಾಡಿ 10 ತರಹದ ಪಕ್ವಾನ್ನ ಮಾಡಿ ನೈವೇದ್ಯ ಮಾಡಿ 10 ಜನ ಬ್ರಾಹ್ಮಣರಿಗೆ 10 ಹಣ್ಣುಗಳಂತೆ ಬಾಗಿನ ಕೊಡಲು ಹೇಳಲ್ಪಟ್ಟಿದೆ. ಈ ಕಾಲದಲ್ಲಿ ನಮಗೆ ಸಾಧ್ಯವಾದಷ್ಟು ಪೂಜೆ ಮಾಡಿ ಒಬ್ಬರಿಗಾದರೂ 10 ಹಣ್ಣು ಬಾಗಿನ ಕೊಡಬೇಕು. ಮೊದಲು ಸಾರಿಸಿ ರಂಗವಲ್ಲಿ ಹಾಕಿ ಮೇಲೆ ಮಣಿಯನ್ನಿಟ್ಟು 2 ಕಡೆ ದೀಪವನ್ನು ಹಚ್ಚಿಡಬೇಕು. ನಂತರ ತಂಬಿಗೆಯಲ್ಲಿ ನೀರು ತುಂಬಿ ಮಣೆಯ ಮೇಲೆ ಇಡಬೇಕು. ಅದರ ಮುಂದೆ ಕಾಷ್ಟಿಯಿಂದ ತಂದ ಗಿಂಡಿ ಇದ್ದರೆ ಅದನ್ನು ಇಡಬೇಕು. ತಂಬಿಗೆಗೆ ಮಾಂಗಲ್ಯ ಬಳೆಗಳನ್ನಿಟ್ಟು ಸರವನ್ನು ಹಾಕಿ ಅಲಂಕಾರ ಮಾಡಬೇಕು. ನಂತರ ಹೂವಿನಿಂದ ನೀರು ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ಅರಿಶಿನ, ಕುಂಕುಮ, ಅಕ್ಷತೆಗಳನ್ನು ಹಾಕಿ ಕಲಶ ಸ್ಥಾಪನೆ ಮಾಡಬೇಕು. ಆಮೇಲೆ ಗೆಜ್ಜೆ ವಸ್ತ್ರ ಏರಿಸಿ 2ಕ್ಕೂ ಕೂಡಿಸಿ ಏರಿಸಿದರೆ ನಡೆಯುತ್ತದೆ. ನಂತರ ಮತ್ತೊಮ್ಮೆ ಅರಿಶಿನ ಕುಂಕುಮ ಏರಿಸಿ ನಾನಾ ವಿಧ ಹೂಗಳಿಂದ ಪೂಜೆ ಮಾಡಬೇಕು. ಈ ದಿವಸ 10 ಥರದ ಹೂಗಳನ್ನು ಏರಿಸಲು ಹೇಳಲ್ಪಟ್ಟಿದೆ. ನಮಗೆ ಶಕ್ಯವಾದಷ್ಟು ತಂದು ದೇವಿಗೆ ಅಲಂಕಾರ ಮಾಡಬೇಕು. ಮನೆಯಲ್ಲೇ ಬೆಳೆದ ಹೂವಾದರೆ ಶ್ರೇಷ್ಠ, ಅಥವಾ ಕೊಂಡು ತಂದು ಇರಿಸಿದರೂ ನಡೆಯುತ್ತೆ. ಆಮೇಲೆ ತುಪ್ಪದ ದೀವಿಗೆ ಹಚ್ಚಿಟ್ಟು ಎರಡೂ ಬದಿಗೂ ತುಪ್ಪದ ದೀವಿಗೆ ಹಚ್ಚಿ ಇಡಬೇಕು. ನಂತರ ಅಕ್ಕಿ, ಅಡಿಕೆ, ಅಕ್ಕಿ ಅರಿಶಿಣ ಬೇರು, ಅಕ್ಕಿ ಉತ್ತತ್ತಿ, ಅಕ್ಕಿ ಬಾದಾಮ ಹಾಗೂ ಅಕ್ಕಿ ಹಣ್ಣುಗಳಿಂದ 5 ಸಲ ದೇವಿಗೆ ಉಡಿ ತುಂಬಬೇಕು. ಆಮೇಲೆ ಹಾಲು ಸಕ್ಕರೆ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ತುಳಸಿಯನ್ನು ಹಾಕಬೇಕು. ನಂತರ ಅಕ್ಷತೆ ಹಾಕಿ
ನಂತರ ಆರತಿ ತಟ್ಟೆಯಲ್ಲಿ 10 ಬತ್ತಿಗಳನ್ನಿಟ್ಟು ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಹಾಕಿ ದೇವಿಗೆ ಆರತಿ ಮಾಡಬೇಕು. ತಟ್ಟೆಯಲ್ಲಿ 10 ಬತ್ತಿಗಳನ್ನು ಜೋಡಿಸಿಕೊಳ್ಳಬೇಕು. ಗಂಗೆಯ ಆರತಿ ಹಾಡನ್ನು ಕೊನೆಯಲ್ಲಿ ಹಾಕಿದ್ದೇನೆ. ಎದ್ದು ನಿಂತು ಮತ್ತೊಮ್ಮೆ ಪುಷ್ಪಾಂಜಲಿಯನ್ನು ಹಾಕಿ ಆರತಿಯನ್ನು ಮಾಡಬೇಕು. ಆರತಿ ಮಾಡಿ ತಟ್ಟೆಯ ಕೆಳಗೆ ಸ್ವಲ್ಪ ಅಕ್ಷತೆ ಹಾಕಿ ಆರತಿಯನ್ನು ಇಳಿಸಬೇಕು. ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. 10 ಪ್ರದಕ್ಷಿಣೆ ಎಲ್ಲ 10 ಮಾಡಲು ಹೇಳಿದ್ದಾರೆ. ಮಧ್ಯಾಹ್ನ 10 ಥರದ ಅಥವಾ ಶಕ್ಯವಾದಷ್ಟು ಅಡಿಗೆ ಮಾಡಿ ನೈವೇದ್ಯ ಮಾಡಬೇಕು. ಈಗ ಒಂದು ತಟ್ಟೆಯಲ್ಲಿ 10 ಬಾಳೆಹಣ್ಣು, ಎಲೆ ಅಡಿಕೆ ಇಟ್ಟು ಬಾಗಿಣವನ್ನು ಕೊಡಬೇಕು. ಬಾಗಿಣ ಕೊಡಬೇಕಾದರೆ ಮೊದಲು ಅಕ್ಷತೆ ಕಾಳು ಕೈಯಲ್ಲಿ ತೆಗೆದುಕೊಂಡು ನೀರು ಹಾಕಿಕೊಂಡು ಸಂಕಲ್ಪ ಹೇಳಿಸಿಕೊಂಡು ನೀರನ್ನು ತಟ್ಟೆಯಲ್ಲಿ ಹಾಕಿ ಬಾಗಿಣ ಕೊಡಬೇಕು. ಬಾಗಿಣದ ಮೇಲೆ ಎಲೆ ಮುಚ್ಚಿ ಅರಿಶಿಣ ಕುಂಕುಮ ಹಾಕಿ ಸೆರಗಿನಿಂದ ಹಿಡಿದು 5 ಸಲ ಎತ್ತಿ ಇಡಬೇಕು. ಮೇಲಿನ ಎಲೆಯನ್ನು ತೆಗೆದು ನಮಸ್ಕಾರ ಮಾಡಿ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಗರ್ಭಿಣಿ ಸ್ತ್ರೀಯರು ಮುತ್ತದೆಯೇ ಪೂಜೆ ಮಾಡಿ ಹಣ್ಣು ದಾನ ಮಾಡಬೇಕು. ಈ ದಿವಸ ಪ್ರಯತ್ನಪೂರ್ವಕವಾಗಿ ನೇರಳೆ ಹಣ್ಣು, ಕೆಲವು ಕಡೆ ಅದಕ್ಕೆ ನೀರಲ ಹಣ್ಣು ಅನ್ನುತ್ತಾರೆ, ಅದನ್ನು 10 ತಂದು ದಾನ ಮಾಡಬೇಕು. ಇದನ್ನು ಏಕೆ ಕೊಡಬೇಕು ಎನ್ನಲು ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತದೆ. ಪಾಂಡವರು ವನವಾಸದಲ್ಲಿದ್ದಾಗ ದಶಹರಾ ದಿನ ದ್ರೌಪದಿಯು ಸ್ನಾನ ಪೂಜೆ ಮಾಡಿ ದಾನ ಕೊಡಲು ಹಣ್ಣಿಗಾಗಿ ಹುಡುಕಾಡುತ್ತಿದ್ದಳು. ಆಗ ಒಂದು ಗಿಡದಲ್ಲಿ ಒಂದೇ ನೇರಳೆ ಹಣ್ಣು ಬಿಟ್ಟಿತ್ತು. ಆ ಹಣ್ಣನ್ನು ತಂದು ದಾನ ಮಾಡಿದರಾಯಿತು ಎಂದು ದ್ರೌಪದಿಯು ಆ ಹಣ್ಣನ್ನು ಕೀಳುತ್ತಾಳೆ. ಅಷ್ಟರಲ್ಲಿ ಶ್ರೀಕೃಷ್ಣನು ಅಲ್ಲಿಗೆ ಬಂದು, ಇದೇನು ಕೆಲಸವಾಯಿತು ದ್ರೌಪದಿ,
ಈ ಒಂದು ಹಣ್ಣು ವರ್ಷಕ್ಕೆ ಒಂದೇ ಬಿಡುತ್ತಿದ್ದು ಇದನ್ನು ತಿಂದು 1 ವರ್ಷ ಉಪವಾಸ ಇದ್ದು ಕಣ್ವರ್ಷಗಳು ತಪಸ್ಸು ಮಾಡುತ್ತಾರೆ. ಈ ಹಣ್ಣು ಇವತ್ತು ಹೋದರೆ ಮುಂದಿನ ವರ್ಷದವರೆಗೆ ಅವರು ಉಪವಾಸವಿರಬೇಕಾಗುತ್ತದೆ. ಈಗ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಬರುವುದರೊಳಗಾಗಿ ಈ ಹಣ್ಣು ಗಿಡದಲ್ಲಿದ್ದರೆ ಸರಿ, ಇಲ್ಲವಾದರೆ ಕಣ್ವ ಋಷಿಗಳಿಗೆ ಉಪವಾಸವಾಗುತ್ತದೆ. ಅದರ ಪಾಪ ಗುರುಗಳ ಶಾಪ ಎರಡೂ ಆಗುತ್ತದೆ ಎಂದು ಹೇಳಲು ದ್ರೌಪದಿ ಪಾಂಡವರು ಗಾಬರಿಯಾಗಿ, ಕೃಷ್ಣ ಈಗೇನು ಮಾಡುವುದು, ನೀನೇ ನಮ್ಮನ್ನು ಕಾಪಾಡಬೇಕು ಎನ್ನುತ್ತಾರೆ. ಆಗ ಸರ್ವಾಂತರ್ಯಾಮಿಯಾದ ಕೃಷ್ಣನು ಈ ಹಣ್ಣನ್ನು ಮತ್ತೆ ಗಿಡಕ್ಕೆ ಹಚ್ಚೋಣ ಎನ್ನುತ್ತಾನೆ. ಅದು ಹೇಗೆಂದು ಕೇಳಲು, ನಿಮ್ಮಲ್ಲಿ ಇರುವ ಎಲ್ಲರೂ ಸತ್ಯಗಳನ್ನು ಹೇಳಿ, ಅಂದರೆ ಹಣ್ಣು ತಾನೇ ಮೇಲಕ್ಕೆ ಹೋಗುತ್ತದೆ. ಅದಕ್ಕೊಪ್ಪಿ ಪಾಂಡವರು ಎಲ್ಲರೂ ಒಂದೊಂದು ಸತ್ಯವನ್ನು ಹೇಳುತ್ತಾರೆ. ಹಣ್ಣು ಗಿಡಕ್ಕೆ ತಾಗಲು ಇನ್ನೂ ಸ್ವಲ್ಪ ಇದ್ದಾಗ ಕೃಷ್ಣನು ಸತ್ಯವನ್ನು ಹೇಳುತ್ತಾನೆ. ಏನೆಂದರೆ, ನಾನು 16,008 ಪತ್ನಿಯರಿದ್ದರೂ ಆಜನ್ಮ ಬ್ರಹ್ಮಚಾರಿಯಾಗಿದ್ದೇನೆ ಎನ್ನುತ್ತಾನೆ. ಇನ್ನೂ ಒಂದಡಿ ಕೆಳಗೆ ಹಣ್ಣು ನಿಲ್ಲಲು ಕೃಷ್ಣನು ದ್ರೌಪದಿಗೆ ನೀನು ಸತ್ಯವನ್ನು ಹೇಳು ಎನ್ನಲು ಅವಳು 5 ಜನಪತಿಗಳಿದ್ದರೂ ನಾನು ಪತಿವ್ರತೆ ಎಂದು ಹೇಳುತ್ತಾಳೆ. ಆಗ ಮೇಲೆ ಹೋದ ಹಣ್ಣು ಕೆಳಗೆ ಬೀಳುತ್ತದೆ. ಆಗ ಕೃಷ್ಣನು, ದ್ರೌಪದಿ ನೀನು ಸುಳ್ಳು ಹೇಳುತ್ತಾ ಇದ್ದೀಯಾ ಎನ್ನಲು ದ್ರೌಪದಿ ಕೃಷ್ಣನೇ ನಮಿಸಿ, ಹೌದು ಕೃಷ್ಣ, ಪಾಂಡವರು ಅರಗಿನ ಮನೆಯಲ್ಲಿ ಭಸ್ಮವಾದರೆಂದು ತಿಳಿದು ಅವರ ಅಣ್ಣನಾದ ಕರ್ಣನನ್ನು ಮದುವೆಯಾಗ ಬಯಸಿದ್ದೆ ಎಂದು ನಿಜ ಹೇಳುತ್ತಾಳೆ. ಆಗ ಹಣ್ಣು ಗಿಡಕ್ಕೆ ಅಂಟುತ್ತೆ. ಅಷ್ಟರಲ್ಲಿ ಕಣ್ಣು ಮುನಿಗಳು ಬರಲು ಅವರಿಗೆ ಎಲ್ಲ ವಿಚಾರ ಹೇಳಿ ಅವರಿಂದ ಆಶೀರ್ವಾದ ಪಡೆದು ಬೇರೆ ಹಣ್ಣು ಹುಡುಕಿ ದಾನ ಮಾಡುತ್ತಾಳೆ. ದ್ರೌಪದಿ ಹಣ್ಣನ್ನು ಗಿಡಕ್ಕೆ ಹಚ್ಚಿದ್ದರಿಂದ ಈ ದಿವಸ ನೇರಳೆ ಹಣ್ಣನ್ನು ಕೊಡುವುದು ಶ್ರೇಷ್ಠವಾಗಿದೆ. ಹೀಗೆ ಶಕ್ತ್ಯಾನುಸಾರ ಪೂಜೆ ದಾನಗಳನ್ನು ಮಾಡಿ ಪುನೀತರಾಗಬೇಕು. ಈಗ ಟೆಂಬೆ ಸ್ವಾಮಿಯವರು ಮಾಡಿದ ಗಂಗೆಯ ಆರತಿ. ಜಯ ಜಯ ಭಗವತಿ ಗಂಗೆ, ಜಯ ಮೃತಿ ಭಯಭಂಗೆ, ಮಲಾಪಹಾರಿಣಿ ತಾರಿಣಿ ಉದ್ಧರಿ ಮಜವೇಗೆ. ಜಯ ಜಯ ಭಗವತಿ ಗಂಗೆ, ಭವದವತಾಪೆ ತಾಪುನಿ ವ್ಯಾಪುನಿ ಕಲುಷಾನೆ. तू जातीरी आलो झालो खिन्न मने, आता सत्वरी उद्धरी अंतरमन्य मने. प्रसन्न हो निशमने दूरीकृत शमने. जय जय भगवती गंगे, उपटुनि समूल पापा तापाशमौनी. अंतःकरणाशोधुनि लावुनि हरिभजनी. जननी परितो निशिदिनी सांबाकुनि सदनी. कैवल्याचा ठेवी मजला भवशमनी. जय जय भगवती गंगे, शतयोजनजो दूर चिराहुनिया गंगा. गंगा ऐसे बोले त्याला जी सुभगा. तत्क्षणी तारिवी तत्क्षणी येताजी गंगा. शिवसायुज्यानेति उद्धर्य गभंगा. जय जय भगवती गंगे, जय जय भगवती गंगे, जय मृति भयभंगे. मलापहारिणि तारिणि उद्धरि मजवेगे. जय जय भगवती गंगे.